ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಕ್ರಮ ಆಗಬೇಕು. ಯಾರು ತಪ್ಪು ಮಾಡಿದಾರೋ ಅವ್ರ ಮೇಲೆ ಕ್ರಮ ಆಗಬೇಕು ಅನ್ನೋದು ನಾನು ಹೌದು, ನನಗೆ ಬೇಕಾದದ್ದು ಸೂಕ್ತ ಭದ್ರತೆ ಕೊಡಬೇಕು. ನನಗೆ ನನ್ನ ಜೀವಕ್ಕೆ ಥ್ರೆಟ್ ಇದೆ ಮತ್ತು ಥ್ರೆಟ್ ಮಾಡ್ತಿರೋರು ಸಾಮಾನ್ಯ ಜನ ಅಲ್ಲ, ಅವರು ಸರ್ಕಾರದಲ್ಲಿ ಪ್ರಭಾವಿಯಾಗಿರ್ತಕ್ಕಂಥ ಸಚಿವರುಗಳಿದ್ದಾರೆ. ಹಾಗಾಗಿ ನಂಗೆ ರಕ್ಷಣೆ ಕೊಡಬೇಕು ಅನ್ನೋದನ್ನು ಅವ್ರ ಗಮನಕ್ಕೆ ತನಿಖೆ ನಮಗೆ ಈಗ ಮಂತ್ರಿಗಳೇ ಆರೋಪಿತ ಸ್ಥಾನದಲ್ಲಿರೋದ್ರಿಂದ ನಮ್ಮ ನ್ಯಾಯ ಸಿಗುತ್ತೆ ಅಂತ ಅನ್ನೋದು ರಾಜ್ಯ ಸರ್ಕಾರದ ನಿಯಂತ್ರಣದಲ್ಲಿರುವ ಯಾವುದೇ ತನಿಖೆಯಿಂದ ನ್ಯಾಯ ಸಿಗುತ್ತೆ ಅನ್ನೋದು ಅನುಮಾನ. ಹಾಗಾಗಿ ಇದು ತನಿಖೆ CBI ತನಿಖೆನೇ ಆಗಬೇಕು, ಇಲ್ಲ ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ಆಗಬೇಕು. ಬೆಳಗಾವಿ ಚಲೋ ಬಗ್ಗೆ ಎಲ್ಲಿವರೆಗೂ ಬಂತು? ಅದನ್ನು ರಾಜ್ಯಾಧ್ಯಕ್ಷರು ಜೊತೆಯಲ್ಲಿ ಮಾತಾಡಿದ್ದೀವಿ. ಅವ್ರು ಪಾರ್ಟಿ ತೀರ್ಮಾನ ಮಾಡಬೇಕು. ನಾನು ಪಾರ್ಟಿ ಏನು ಡಿಸೈಡ್ ಮಾಡುತ್ತೆ ಮಾಡಲಿ, ನಾನಂತೂ ಬೆಳಗಾವಿಗೆ ಹೋಗ್ತೀನಿ. ಬೆಳಗಾವಿ ಹೋಗಲಾರದ ನಿಷಿದ್ಧ ಪ್ರದೇಶ ಏನಲ್ಲ. ನಾನು ಬೆಳಗಾವಿಗೆ ಯಾರೋ ಹೇಳಿದಾರಲ್ಲ, ಅವನ ಜೀವ ಸಹಿತ ವಾಪಸ್ ಹೋಗಿದ್ದೆ ಪುಣ್ಯ ಅಂಥೇಳಿ. ಅದೇನು ನಿಷೇಧಿತ ಪ್ರದೇಶ ಅಲ್ಲ ನನ್ನ ದೃಷ್ಟಿನಲ್ಲಿ. ಅಲ್ಲಿರೋ ಜನ ಒಳ್ಳೆಯವರಿದ್ದಾರೆ, ಯಾರೋ ಒಬ್ಬರು ಇಬ್ಬರು ಕ್ರಿಮಿನಲ್ಗಳಿರ್ಬೋದು, ಜನ ಒಳ್ಳೆಯವರಿದ್ದಾರೆ, ಪ್ರೀತಿ ಮಾಡೋರಿದ್ದಾರೆ. ಹಂಗಿರೋತ್ತಿಗೇ 150ಕ್ಕೂ ಹೆಚ್ಚು ಜನ ವಕೀಲರು ನನ್ನ ಪರವಾಗಿ ವಕಾಲತ್ತು ವಹಿಸಕ್ಕೆ ನಿಂತ್ಕೊಂಡ್ರು. ಹಾಗಿರೋ ಕಾರಣಕ್ಕೋಸ್ಕರನೇ ಖಾನಾಪುರ ಠಾಣೆಗೆ 1000ಕ್ಕೂ ಹೆಚ್ಚು ಜನ BJP ಬೆಂಬಲಿಗರು ಬಂದರು. ಇವರು ನಿಗೂಢ ಸ್ಥಳಗಳಿಗೆ ಕರ್ಕೊಂಡು ಹೋದಾಗ ಒಂದು ಮಾಧ್ಯಮ, ಇನ್ನೊಂದು ಸ್ಥಳೀಯ ನಮ್ಮ BJPಯ ಕಾರ್ಯಕರ್ತರು ಆ ಸ್ಥಳದಲ್ಲಿ ಹಾಜರಿದ್ದು ನಮ್ಮ ರಕ್ಷಣೆಗೆ ನಿಂತ್ಕೊಂಡ್ರು. ಹಾಗಾಗಿ ಆ ಜನರ ಬಗ್ಗೆ ನಂಗೆ ಕೃತಜ್ಞತೆ ಇದೆ, ಅವ್ರಿಗೆ ಕೃತಜ್ಞತೆ ನಾವು ಸಲ್ಲಿಸಲೇಬೇಕು. ಅದನ್ನು ಈ ಲೀಗಲ್ ಇವೆಲ್ಲ ನೋಡಿಕೊಂಡು ಅದನ್ನ ಆಮೇಲೆ ಮುಂದೋಗ್ತೀವಿ. ಅವರಿಗೆ ಧನ್ಯವಾದ ಸಲ್ಲಿಸಲೇಬೇಕು. ಜೊತೆಗೆ ತಾಯಿ ಎಲ್ಲವೊಂದು ದರ್ಶನ ಮಾಡಬೇಕು, ಎಲ್ಲವೊಂದು ದರ್ಶನ ಮಾಡಿ ಹರಕೆ ತೀರಿಸಬೇಕು. ಹಾಗಾಗಿ ಅಲ್ಲಿಗೆ ಬಂದೇ ಬರ್ತೀನಿ. Workhorse PSLV C60 vehicle will be launching SpaceX satellites. The launch vehicle will provide a small relative velocity between the two spacecraft at the time of separation from the launch vehicle. Subsequently, the incremental velocity will allow to build a 10 to 20 kilometers inter-satellite separation within a day. At the end of this drift arrest maneuver, both spacecraft will be in the same orbit with identical velocity but separated by about 20 kilometers, known as far rendezvous. With a similar strategy, the chaser will approach the target with progressively reduced inter-satellite distances of 5 kilometers, 1.5 kilometers, 500 meters, 225 meters, 15 meters and 3 meters. Ultimately leading to the docking of the two spacecraft. After successful docking and rigidization, electrical power transfer between two satellites will be demonstrated before undocking and separation of the two satellites. With each step forward, ISRO continues to inspire the nation and fuel the dreams of a limitless future in space.